39 ಮಂದಿ ಸಾವನ್ನಪ್ಪಿರುವಂಥದ್ದು. ಹಾಗೆ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ನಟ ವಿಜಯ್ ದಳಪತಿ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಕ್ಷಣ ಕ್ಷಣಕ್ಕೂ ಕೂಡ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದಂತಹ ಭೀಕರ ದುರಂತ ಇದು. 10 ಮಕ್ಕಳು 16 ಮಹಿಳೆಯರು ಸೇರಿ 39 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸುತ್ತದೆ. ಒಟ್ಟು 83 ಜನ ಅಸ್ವಸ್ಥಗೊಂಡಿದ್ದಾರೆ. ಹಾಗೆ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಕಾಲಿವುಡ್ ನಟ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದಂತಹ ಭೀಕರ ದುರಂತ ಇದು. 10 ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಕೂಡ ಎಂದು ರ್ಯಾಲಿಗೆ ಹೋಗಿದ್ರು. ಹಾಗೆ ಮಹಿಳೆಯರು ಹೋಗಿದ್ರು. 16 ಮಹಿಳೆಯರು ಸೇರಿ 39 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಹಾಗೆ 83 ಜನ ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಇದೀಗ 83 ಜನ ಅಸ್ವಸ್ಥಗೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಹಾಗೆ 10 ಮಕ್ಕಳು 16 ಮಹಿಳೆಯರು ಸೇರಿ 40 ಮಂದಿ ಸಾವನ್ನಪ್ಪಿರುವಂತಹ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ನಿನ್ನೆ 2 ಕಡೆ ರ್ಯಾಲಿಯನ್ನ ನಡೆಸಿದ್ರು ಕಾಲಿವುಡ್ ನಟ ದಳಪತಿ ವಿಜಯ್. ನಾಮಕಲ್ನಲ್ಲಿ ರ್ಯಾಲಿಯನ್ನ ಮುಗಿಸಿ ಕರೂರಿಗೆ ಬಂದಿದ್ರು, ಅಲ್ಲಿ ರ್ಯಾಲಿಯನ್ನ ನಡೆಸೋದಕ್ಕೆ ಅಂತ. ಈ ಸಂದರ್ಭದಲ್ಲಿ ಅಲ್ಲಿ 30,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ಇದರಿಂದಾಗಿ ಅಲ್ಲಿ ಕಾಲ್ತುಳಿತ ಪ್ರಕರಣ ಸಂಭವಿಸಿದೆ. ಸಾಕಷ್ಟು ಜನ ಸೇರಿದ್ರು. ಅಲ್ಲಿ ನೀರು ಕೂಡ ಇರಲಿಲ್ಲ. ಆ ಬಿಸಿಲಿಗೆ ಎಲ್ಲರೂ ಕೂಡ ನಿಂತ್ಕೊಂಡಿದ್ರು. ಹಾಗೆ ಅಲ್ಲಿ ಇಷ್ಟೊಂದು ಜನ ಸೇರಿರುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಎಷ್ಟೊತ್ತಿಗೆ ದಳಪತಿ ವಿಜಯ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅಲ್ಲಿ ನೀರು ಕೂಡ ಇರಲಿಲ್ಲ, ತಿನ್ನೋದಕ್ಕೆ ಆಹಾರದ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿ ಒಂದು ಏನಾಯಿತು, ಕಾಲ್ತುಳಿತ ಪ್ರಕರಣ ಕೂಡ ಸಂಭವಿಸಿತು. ಆ ಒಂದು 30,000 ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳು ಕೂಡ ಇದ್ರು ಅಲ್ಲಿ. ಹಾಗೆ ಯುವತಿಯರು ಸಾಕಷ್ಟು ಜನ ಯಂಗ್ಸ್ಟರ್ಗಳೇ ಸೇರಿದ್ರು ಅಲ್ಲಿ. ಯಾಕಂತ ಹೇಳಿದ್ರೆ ಅಭಿಮಾನದಿಂದ ಆ ಜನರೆಲ್ಲರೂ ಅಲ್ಲಿ ಬಂದಿದ್ರು. ಒಂಥರ ಇದು ಅಂಧಾಭಿಮಾನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಭಿಮಾನ ಇರಬೇಕು, ಆದ್ರೆ ಅಂಧಾಭಿಮಾನ ಇರಬಾರ್ದು. ನೋಡಿ, ಈ ರೀತಿಯಾಗಿ ಆದ್ರೆ ಯಾರಿದಕ್ಕೆ ಹೊಣೆ ಆಗ್ತಾರೆ? ಎಷ್ಟೇ ಒಂದು ಪರಿಹಾರವನ್ನ ಘೋಷಣೆ ಮಾಡಿದ್ರು ಕೂಡ ಹೋದಂತ ಜೀವ ಮತ್ತೆ ಬರೋದಕ್ಕೆ ಸಾಧ್ಯನಾ? ಹಣ ಕೊಟ್ಟು ಇಸ್ಕೊಳಕ್ಕಾಗತ್ತಾ? ಹೋದಂತ ಜೀವನ ಮತ್ತೆ ಪಡೆಯಕ್ ಸಾಧ್ಯ ಆಗತ್ತಾ? ಇದೆಲ್ಲವನ್ನ ಅಭಿಮಾನಿಗಳು ಕೂಡ ಯೋಚನೆ ಮಾಡಬೇಕಿತ್ತು. ನೋಡಿ, ಸಾಕಷ್ಟು ಜನ ಅಲ್ಲಿ ಸೇರಿರುವಂತದ್ದು ಜನಸ್ತೋಮವೇ ಇದೆ. ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಕಾಲಿವುಡ್ ನಟ ದಳಪತಿ ವಿಜಯ್ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಷ್ಟೊಂದು ಜನ ಎಲ್ಲರೂ ಕೂಡ, ಅಂದ್ರೆ ಕರೂರಿನ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಅಲ್ಲಿಗೆ ಸೇರಿದ್ರು. ಹತ್ತಿರದಿಂದ ನಟನನ್ನ ನೋಡೋಣ. ಹಾಗೆ ಇದು ತಮಿಳಿಗ ವಿಟ್ರಿ ಕಳಗಂ ಪಕ್ಷದ ಒಂದು ರ್ಯಾಲಿ ಆಗಿತ್ತು. ಪಕ್ಷದ ಜನರು ಕೂಡ ಅಲ್ಲಿ ಬಂದಿದ್ರು, ಅಭಿಮಾನಿಗಳು ಕೂಡ ಅಲ್ಲಿ ಸೇರಿದ್ರು. ಹತ್ತಿರದಿಂದ ಒಂದ್ಸಲ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ಸೇರಿದ್ರು. ಆದರೆ ಅಲ್ಲಾಗಿದ್ದೇ ಬೇರೆ, ಅಲ್ಲಿ ನಡೆದಿದ್ದೇ ಬೇರೆ. ಅಲ್ಲಿ ಘೋರ ದುರಂತ ಸಂಭವಿಸಿದೆ.